ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಕೃಷ್ಣ ಡಯಾಗ್ನೋಸ್ಟಿಕ್ ಬಗ್ಗೆ ಮಾತಾಡ್ಕೋಬೇಕು. ಲಾಸ್ಟ್ ಫ್ಯೂ ಡೇಸ್ ಇಂದ ಮಾರ್ಕೆಟ್ ಬೆಳೀತಿದೆ ಅಲ್ವಾ, ಆದ್ರೆ ಲಾಸ್ಟ್ ಫ್ಯೂ ಡೇಸ್ ಇಂದಾನು ಈ ಕಂಪನಿ ಸ್ಟಾಕ್ ಮಾತ್ರ ನಿಯರ್ ಟು 10% ವರೆಗೂ ಫಾಲ್ ಆಗಿದೆ. ರೀಸನ್, ಈ ಕಂಪನಿ ರಿಲೇಟೆಡ್ ಆಗಿ ನ್ಯೂಸ್ ಆರ್ಟಿಕಲ್ಸ್ ಅಲ್ಲಿ ಬರ್ತಿರುವಂತಹ ಸ್ಪೆಕ್ಯುಲೇಷನ್ಸ್. ಇದರ ರಿಲೇಟೆಡ್ ಆಗಿ ಇವರು ರೆಸ್ಪಾಂಡ್ ಆಗಿದ್ದಾರೆ. ಆಗಸ್ಟ್ 2 ಮೀನ್ಸ್ ಇವತ್ತು ಮಾರ್ನಿಂಗು 8:56ಗೆ ಇವರು ಎಕ್ಸ್ಚೇಂಜಸ್ ಹೇಳ್ತಿರೋದು ನಮ್ಮ ಮೇಲೆ ಇನ್ಕಮ್ ಟ್ಯಾಕ್ಸ್ ರೈಟ್ಸ್ ನಡೆದಿದೆ ಅಂತ. ನಿಯರ್ ಟು 100 crores ಹತ್ರ ಅನ್ಡಿಸ್ಕ್ಲೋಸ್ಡ್ ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಹೇಳ್ದಿರ ನಾವು ಬಚ್ಚಿಟ್ಟಿದೀವಿ ಅನ್ನೋ ಹತ್ರ ಆ ಇನ್ಕಮ್ ಆಚೆ ಬಂದಿದೆ ಅನ್ನೋ ಹತ್ರ ಅಲಿಗೇಷನ್ಸ್ ಕೇಳಿಸ್ತಿದೆ. ಇವೆಲ್ಲಾನು ಸ್ಪೆಕ್ಯುಲೇಷನ್ಸ್, ನ್ಯೂಸ್ ಆರ್ಟಿಕಲ್ಸ್ ಯಾವ್ದು ನಿಜ ಅಲ್ಲ ಅಂತ. ನಮ್ಗೆ ಇನ್ನು ಅಥಾರಿಟೀಸ್ ಆಫ್ ಇಂಡಿಯಾ ಕ್ಲಿಯರ್ ಆಗಿ ನಿಮ್ಗೆ ಇಷ್ಟು ಅನ್ಡಿಸ್ಕ್ಲೋಸ್ಡ್ ಇನ್ಕಮ್ ಇಟ್ಟಿದ್ದಾರೆ ಅನ್ನೋ ತರ, ಇದರ ಮೇಲೆ ಪೆನಾಲ್ಟಿ ಹಾಕ್ತಿದೀವಿ ಅನ್ನೋ ತರ ನಮ್ಗೆ ಯಾವ ತರ ಅಪ್ಡೇಟ್ಸ್ ಬಂದಿಲ್ಲ. ಆಸ್ ಎ ಲಿಸ್ಟೆಡ್ ಎಂಟಿಟಿ ಆರ್ ಲಿಸ್ಟೆಡ್ ಕಂಪನಿ ಆಗಿರುವಂತ ನಾವು ಕಾರ್ಪೊರೇಟ್ ಗವರ್ನೆನ್ಸ್ ರಿಲೇಟೆಡ್ ಆಗಿ ಹೈಯೆಸ್ಟ್ ಸ್ಟ್ಯಾಂಡರ್ಡ್ ನ ಮೇಂಟೈನ್ ಮಾಡ್ತಿದೀವಿ. ಆಸ್ ಪರ್ ಸೆಬಿ ರೂಲ್ಸ್ ಪ್ರಕಾರನೇ ನಮ್ಮ ಕಂಪನಿ ರನ್ ಆಗ್ತಿದೆ. ಈಗ ಯಾವ್ದಾದ್ರು ನ್ಯೂಸ್ ಆರ್ಟಿಕಲ್ಸ್ ನಮ್ಮ ರಿಲೇಟೆಡ್ ಆಗಿ ಸ್ಪೆಕ್ಯುಲೇಷನ್ ಬರ್ತಿದೆ ಅಲ್ಲ, ಅದರ ರಿಲೇಟೆಡ್ ಆಗಿ ಯಾವ ತರನು ಲಾಜಿಕ್ ಇಲ್ಲ. ಅವೆಲ್ಲಾನು ಸ್ಪೆಕ್ಯುಲೇಷನ್ಸ್ ಅನ್ನೋ ತರ ಎಕ್ಸ್ಚೇಂಜಸ್ ಗೆ ಅಪ್ಡೇಟ್ ಮಾಡಿದ್ದಾರೆ. ಬಟ್ ಇವನ್ ಈ ತರ ಇವರು ಕ್ಲಾರಿಫಿಕೇಶನ್ ಕೊಟ್ಟದ ಮೇಲೂ ನಿಯರ್ ಟು 500 rupees ವರೆಗೂ ಮೂವ್ ಆಗಿ ಫೈನಲಿ 513 ಹತ್ರ 4% ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಜೊಮೊಟೊ ಬಗ್ಗೆ ಮಾತಾಡ್ಕೋಬೇಕು. ಈಗ ಪೋಸ್ಟ್ ಮಾಡಿದಂತ ಕ್ವಾರ್ಟರ್ಲಿ ನಂಬರ್ಸ್, ಬಿಫೋರ್ ಕ್ವಾರ್ಟರ್ ಅನ್ನು ಇವರು ಒಳ್ಳೆ ನಂಬರ್ಸ್, ಎಕ್ಸ್ಪೆಕ್ಟೆಡ್ ಅಂದ್ರೆ ಬೆಟರ್ ನಂಬರ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಈ ಕ್ವಾರ್ಟರ್ ನಲ್ಲೂ ಇವರು ಬೆಟರ್ ದ್ಯಾನ್ ಎಕ್ಸ್ಪೆಕ್ಟೆಡ್ ನಂಬರ್ಸ್ ಪೋಸ್ಟ್ ಮಾಡಿದ್ದಾರೆ. ಅಂಡ್ ಇವತ್ತು ಇಷ್ಟೊಂದು ಪಾಸಿಟಿವ್ ಮೂವ್ ಆಗೋದಕ್ಕೆ ಮೈನ್ ರೀಸನ್ ಇವರ ಫುಡ್ ಡೆಲಿವರಿ ಬಿಸಿನೆಸ್ ಎಬಿಡಾ ಸೈಡ್ ಬ್ರೇಕ್ ಇವನ್ ಬಂದಿದೆ. ಮೀನ್ಸ್ ಆನ್ ಆಪರೇಟಿಂಗ್ ಸೈಡ್ ಇವರು ಫುಡ್ ಡೆಲಿವರಿ ಬಿಸಿನೆಸ್ ರಿಲೇಟೆಡ್ ಆಗಿ ಲಾಸಸ್ ಪ್ರೀವಿಯಸ್ಲಿ ಇದ್ರೆ ಅದೀಗ ಬ್ರೇಕ್ ಇವನ್ ಆಗಿ ಪಾಸಿಟಿವ್ ಸೈಡ್ ಗೆ ಚೇಂಜ್ ಆಗಿದೆ. ಅಂಡ್ ಇವನ್ ಇದರ ಜೊತೆಗೆ ಇವರ ಕಾಂಟ್ರಿಬ್ಯೂಷನ್ ಮಾರ್ಜಿನ್ಸ್ ಇಂಪ್ರೂವ್ ಆಗ್ತಿದೆ. ಅಂಡ್ ಇವನ್ ಇವರ ರೆಸ್ಟ್ ಆಫ್ ದ ಡೇಟಾ ನೀವು ಗಮನಿಸಿದ್ರೆ ಅಂಡ್ ಟಾಪ್ ಲೈನ್ ರೆವೆನ್ಯೂ ಗ್ರೋತ್ ಆಗ್ತಿದೆ. ಅಂಡ್ ಬಾಟಮ್ ಲೈನ್ ನಲ್ಲೂ ಲಾಸ್ಟ್ ಕ್ವಾರ್ಟರ್ ಅಂಡ್ ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರ್ ಜೊತೆ ಕಂಪೇರ್ ಮಾಡ್ತಿದ್ರು ಲಾಸಸ್ ಕಮ್ಮಿ ಆಗ್ತಾ ಓವರ್ ಆಲ್ ನಂಬರ್ಸ್ ನಮಗೆ ಪಾಸಿಟಿವ್ ಸೈಡ್ ಬರ್ತಿದೆ. ಅಂಡ್ ಇವನ್ ಮಂತ್ಲಿ ಟ್ರಾನ್ಸಾಕ್ಷನ್ ಯೂಸರ್ಸ್ 36% ಹತ್ರ ಲಾಸ್ಟ್ ಟೈಮ್ ನಂಬರ್ಸ್ ಜೊತೆ ಕಂಪೇರ್ ಮಾಡ್ತಾ ಇದ್ರೆ ಇಂಪ್ರೂವ್ ಕಾಣ್ತಾ ಇರೋದು. ಅಂಡ್ ಇವರ ಬಿಸಿನೆಸ್ ಸೆಗ್ಮೆಂಟ್ ಅಲ್ಲಿ ಹೈಪರ್ ಪ್ಯೂರ್ ಅಂಡ್ ರೀಸೆಂಟ್ ಆಗಿ ಅಕ್ವೈರ್ ಮಾಡಿರುವಂತ ಬ್ಲಿಂಕಿಟ್ ಫ್ಯೂಚರ್ ಗ್ರೋತ್ ಡ್ರೈವರ್ಸ್ ಆಗತ್ತೆ ಅಂತ ಮ್ಯಾನೇಜ್ಮೆಂಟ್ ಅಪ್ಡೇಟ್ ಮಾಡ್ತಾ ಇವ್ರ ಹತ್ರ ಇರುವಂತ ಕ್ಯಾಶ್ ಪ್ರೆಸೆಂಟ್ 11,400 crores ಹತ್ರ ಇವ್ರ ಬುಕ್ಸ್ ಅಲ್ಲಿ ಇದೆ ಅಂತ. ಅಂಡ್ ಇದು ಫ್ಯೂಚರ್ ಗ್ರೋತ್ ಗೋಸ್ಕರ ಯೂಸ್ ಮಾಡ್ತೀವಿ ಹತ್ರ ಮೆನ್ಷನ್ ಮಾಡ್ತಾ ಇಂಟ್ರೆಸ್ಟಿಂಗ್ ಕಾಮೆಂಟ್ಸ್ ಮಾಡ್ತಿದ್ದಾರೆ. ಪ್ರೀವಿಯಸ್ ಆಗಿ ಜೊಮೊಟೊ ಅನ್ನೋದು ಒಂದು ಕಂಪನಿನಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, ಆದ್ರೆ ಈಗ ಜೊಮೊಟೊ ಅನ್ನೋದು ಬೇರೆ ಬೇರೆ ಸೆಗ್ಮೆಂಟ್ ಅಲ್ಲಿ ಜಾಸ್ತಿ ಗ್ರೋತ್ ಆಗಿ, ಲೈಕ್ ಜೊಮೊಟೊ ಫುಡ್ ಡೆಲಿವರಿ ಬಿಸಿನೆಸ್ ಅಂಡ್ ಬ್ಲಿಂಕಿಟ್ ಲೈಕ್ ರೀಸೆಂಟ್ ಆಗಿ ಅಕ್ವೈರ್ ಮಾಡಿದಲ್ಲ ಇನ್ಸ್ಟೆಂಟ್ ಗ್ರಾಸರಿ ಡೆಲಿವರಿ ಬಿಸಿನೆಸ್, ಇವನ್ ಹೈಪರ್ ಪ್ಯೂರ್ ಆದ್ರೂ ಫೀಡಿಂಗ್ ಇಂಡಿಯಾ ಆದ್ರೂ ಇವೆಲ್ಲಾನು ಪ್ರೆಸೆಂಟ್ ಜೊಮೊಟೊಲ್ ಇರುವಂತ ಡೆವಲಪ್ಡ್ ಬಿಸಿನೆಸ್ ಸೆಗ್ಮೆಂಟ್ಸ್. ಇವೆಲ್ಲಾನು ಡಿಫರೆಂಟ್ ಸೆಗ್ಮೆಂಟ್ ಅಲ್ಲಿ ನೋಡ್ತಾ ಇದಕ್ಕೂ ಇಂಡಿವಿಜುವಲ್ ಆಗಿ ಸಿಇಒಸ್ ನ ಅಪಾಯಿಂಟ್ ಮಾಡಬೇಕಂತ ಅನ್ಕೊಂತಾ ಇದೀವಿ. ಅಂಡ್ ಫ್ಯೂಚರ್ ಅಲ್ಲಿ ಯಾವಾಗಾದ್ರೆ ಇನ್ಸ್ಟೆಂಟ್ ಗ್ರಾಸರಿ ಡೆಲಿವರಿ ಬಿಸಿನೆಸ್ ಅನ್ನೋದು ಫುಡ್ ಡೆಲಿವರಿ ಬಿಸಿನೆಸ್ ಅಂದ್ರೆ ಜಾಸ್ತಿ ಗ್ರೋತ್ ಆಗ್ತಾ ಇದ್ರೆ ಆ ಟೈಮ್ ನಲ್ಲಿ ಪ್ರೆಸೆಂಟ್ ಜೊಮೊಟೊ ನೇಮ್ ಚೇಂಜ್ ಮಾಡ್ತಾ ಎಟರ್ನಲ್ ಆಗಿ ನೇಮ್ ಚೇಂಜ್ ಮಾಡ್ತೀವಿ ಅನ್ನೋ ಮ್ಯಾನೇಜ್ಮೆಂಟ್ ಇಂದ ಸ್ವಲ್ಪ ಕಮೆಂಟ್ಸ್ ಅಂತೂ ಕೇಳಿಸ್ತಿದೆ. ನೆಕ್ಸ್ಟ್ ಎಸ್ ಬ್ಯಾಂಕ್ ಬಗ್ಗೆ ಮಾತಾಡ್ಕೋಬೇಕು. ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ಎಸ್ ಬ್ಯಾಂಕ್ ನೀವು ಗಮನಿಸಿದ್ರೆ ಒಂದು ಬಿಗ್ ಮೂವ್ ಕಾಣಿಸಿದೆ. ಇದಕ್ಕೆ ಬ್ಯಾಕ್ ಸ್ವಲ್ಪ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಪ್ರೀವಿಯಸ್ ಆಗಿ ಎಸ್ ಬ್ಯಾಂಕ್ ರಿಲೇಟೆಡ್ ಆಗಿ $1.1 billion ನ ನಿಯರ್ ಟು 8,900 crores ಹತ್ರ ಕಾರ್ಲೆ ಅದೇ ತರ ಅಡ್ವೆಂಟ್ ಅವರು ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ. ಅದಕ್ಕೆ 20% ಸ್ಟೇಕ್ ಈಚ್ 10% ಹತ್ರ ಸ್ಟೇಕ್ ನ ರೈಸ್ ಮಾಡ್ತಾರೋ ಹತ್ರ ಅಪ್ಡೇಟ್ಸ್ ಕಾಣಿಸಿದೆ ಅಲ್ವಾ. ಆತರ ಇನ್ವೆಸ್ಟ್ ಮಾಡ್ತಿರೋ ಒಂದು ಗ್ರೂಪ್ ಅಲ್ಲಿ ಒನ್ ಆಫ್ ದ ಗ್ರೂಪ್ ಆಗಿರುವಂತ ಕಾರ್ಲೆ ಅವರು ಎಸ್ ಬ್ಯಾಂಕ್ ಅಲ್ಲಿ ಇರೋ ಬೋರ್ಡ್ ಸೀಟ್ ನು ತಗೊಂತಾರಲ್ವಾ, ಅದರಿಂದ ಕಾರ್ಲೆ ಅವ್ರ ಕಡೆಯಿಂದ ಪ್ರೀವಿಯಸ್ಲಿ HDFC ಬ್ಯಾಂಕ್ ನ ಸಕ್ಸಸ್ಫುಲ್ ಆಗಿ ಲೀಡ್ ಮಾಡಿರುವಂತ ಮೀನ್ಸ್ ಆದಿತ್ಯ ಪುರಿ ಅವರು ಎಸ್ ಬ್ಯಾಂಕ್ ಬೋರ್ಡ್ ನಲ್ಲಿ ಕಾರ್ಲೆ ಅವ್ರ ಸೈಡ್ ಜಾಯಿನ್ ಆಗ್ತಾ ಇರೋ ಬರ್ತಿರುವಂತ ಅಪ್ಡೇಟ್ಸ್ ಇಂದ ಸ್ಟಾಕ್ ಇವತ್ತು ಇಂಟ್ರಾಡೇ ಸೆಷನ್ ಇಷ್ಟೊಂದು ಸ್ಟ್ರಾಂಗ್ ಆಗಿ ಮೂವ್ ಆಗಿದೆ. ಇನ್ಫ್ಯಾಕ್ಟ್ ಎಸ್ ಬ್ಯಾಂಕ್ ಒಂದು ಸಿಇಒ ಪಾಸಿಟಿವ್ ಕಮೆಂಟ್ ಮಾಡ್ತಿದ್ದಾರೆ, ಆದ್ರೆ ಆಸ್ ಎ ಬ್ಯಾಂಕ್ ಲೋನ್ ಗ್ರೋತ್ ಅಂಡ್ ಬೇರೆ ಬಿಸಿನೆಸ್ ಪ್ರಾಸ್ಪೆಕ್ಟ್ ರಿಲೇಟೆಡ್ ಆಗಿನೂ ಆದಿತ್ಯ ಪುರಿ ಅವರ ಎಂಟ್ರಿ ಬ್ಯಾಕ್ ಇಂದ ಬರ್ತಿರೋದು ಈ ಸ್ಪೆಕ್ಯುಲೇಷನ್ ಪರ್ಟಿಕ್ಯುಲರ್ಲಿ ಎಕನಾಮಿಕ್ ಟೈಮ್ಸ್ ಅವರು ಮೆನ್ಷನ್ ಮಾಡ್ತಿರೋದು ಈ ಅಪ್ಡೇಟ್ಸ್ ಇಂದಾನೆ ಇಂಟ್ರಾಡೇ ಸೆಷನ್ ಅಲ್ಲಿ ಇಷ್ಟೊಂದು ಸ್ಟ್ರಾಂಗ್ ಆಗಿ ಮೂವ್ ಆಗಿದೆ. ನೆಕ್ಸ್ಟ್ ಟೆಲಿಕಾಂ ಸ್ಪೆಕ್ಟ್ರಮ್ ರಿಲೇಟೆಡ್ ಆಗಿ ಮಾತಾಡ್ಕೋಬೇಕು. 5G ಸ್ಪೆಕ್ಟ್ರಮ್ ರಿಲೇಟೆಡ್ ಆಗಿ ಆಕ್ಷನ್ಸ್ ಅಂತೂ ಕಂಪ್ಲೀಟ್ ಆಗಿದೆ. ಡೇ 1 ಅಲ್ಲೇ ನಮ್ಗೆ ಅದು ನಿಯರ್ಲಿ 1,40,000 crores ಹತ್ರ ಸ್ಪೆಕ್ಟ್ರಮ್ ಆಕ್ಷನ್ ನಡೆಯುತ್ತಂತ ನಮ್ಗೆ ಅಪ್ಡೇಟ್ಸ್ ಇತ್ತು. ಆದ್ರೆ ಅದು ಫೈನಲ್ ಡೇ ಬರೋಷ್ಟೊತ್ತಿಗೆ 1,40,000 crores ಇಂದ 1,50,000 crores ಗೆ ಚೇಂಜ್ ಆಗಿದೆ. ಮೀನ್ಸ್ ಈ ಟೆಲಿಕಾಂ ಕಂಪನೀಸ್ ಎಲ್ಲಾ ಸೇರಿ 1,50,000 crores ಗೆ ಸಂಬಂಧಿಸಿರೋ 5G ಸ್ಪೆಕ್ಟ್ರಮ್ ನ ತಗೊಂಡಿದ್ದಾರೆ. ಅದರಲ್ಲಿ ಜಿಯೋ ಅವರು 88,000 crores ಹತ್ರ ಮೋರ್ ದನ್ 50% ಆಫ್ ದಿ ಮನಿ ಗವರ್ಮೆಂಟ್ ಗೆ ಹೋಗ್ತಾ ಇದ್ರೆ ಆ ಮನಿದಲ್ಲಿ ಜಿಯೋ ಇಂದಾನೆ ಕಾಣಿಸ್ತಾ ಇದೆ 50%. ಇವನ್ ಅದು ಏರ್ಟೆಲ್ ಜೊತೆ ಕಂಪೇರ್ ಮಾಡ್ತಾ ಇದ್ರು 2 times ಹತ್ರ ಜಾಸ್ತಿ ಇರೋದಕ್ಕೆ ಮೈನ್ ರೀಸನ್ ಯಾವ ಟೆಲಿಕಾಂ ಪ್ಲೇಯರ್ ಬಿಡ್ ಮಾಡಲ್ಲ ಅಂತ ಅನ್ಕೊಂಡಿರುವಂತ 700 MHz ಸ್ಪೆಕ್ಟ್ರಮ್ ಗೋಸ್ಕರ
ರಿಲಯನ್ಸ್ ಅವರು ಬಿಡ್ ಮಾಡಿರೋ ಮೂಲಕ ಇದು ತುಂಬಾ ಎಕ್ಸ್ಪೆನ್ಸಿವ್. ಇಲ್ಲಿವರೆಗೂ ಯಾವುದೇ ಟೆಲಿಕಾಂ ಕಂಪನಿನು ಇವನ್ ಈ 700 ಮೆಗಾಹೆರ್ಟ್ಜ್ ಸ್ಪೆಕ್ಟ್ರಮ್ ಒಂದು ಎಫಿಷಿಯನ್ಸಿನು ಹೈಯರ್ ಸೈಡ್ ಇರುತ್ತೆ. ಜಿಯೋ ರಿಲೇಟೆಡ್ ಆಗಿ 88,000 ಕ್ರೋರ್ಸ್ ಹತ್ರ ನೆಕ್ಸ್ಟ್ ಪ್ಲೇಸ್ ನಲ್ಲಿ ಇದರ ರಿಲೇಟೆಡ್ ಆಗಿ ಜಿಯೋ ಅವರು 88,000 ಕ್ರೋರ್ಸ್ ಹತ್ರ ಖರ್ಚು ಮಾಡ್ತಾ ಇದ್ರೆ, ನೆಕ್ಸ್ಟ್ ಪ್ಲೇಸ್ ಅಲ್ಲಿ ಏರ್ಟೆಲ್ ಅವರು 40,000 ಕ್ರೋರ್ಸ್ ಅಂಡ್ ಫೈನಲಿ ವೋಡಾಫೋನ್ ಐಡಿಯಾ ಅವರು 18,800 ಕ್ರೋರ್ಸ್ ಹತ್ರ ಈ 5G ಸ್ಪೆಕ್ಟ್ರಮ್ ಗೋಸ್ಕರ ಖರ್ಚು ಮಾಡಿದ್ದಾರೆ. ಇವನ್ ಅದಾನಿ ಅವರು ಅವರ ಓನ್ ಯೂಸ್ ಗೋಸ್ಕರ 212 ಕ್ರೋರ್ಸ್ ಹತ್ರ 5G ಆಕ್ಷನ್ ಅಲ್ಲಿ ಮನಿನ ಸ್ಪೆಂಡ್ ಮಾಡಿರೋ ಹತ್ರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಆಟೋ ಸೇಲ್ಸ್ ಡೇಟಾ ಬಗ್ಗೆ ಮಾತಾಡಬೇಕು. ವೀಕ್ ಆಗಿ ಪೋಸ್ಟ್ ಮಾಡಿರೋಂತೂ ಹೀರೋ ಮೋಟೋಕಾರ್ಪ್ ಅವರು ಪರ್ಟಿಕ್ಯುಲರ್ಲಿ ಸ್ಕೂಟರ್ ಸೆಗ್ಮೆಂಟ್ ಅಲ್ಲಿ ಲಾಸ್ಟ್ ಟೈಮ್ ಸೇಲ್ಸ್ ನಲ್ಲಿ ಕಂಪೇರ್ ಮಾಡ್ತಾ ಇದ್ರೆ 20% ವರೆಗೂ ಫಾಲ್ ಕಾಣಿಸ್ತಾ ಇದೆ. ವೆರಸ್ ಟಿವಿಎಸ್ ಮೋಟಾರ್ಸ್ ಅವ್ರಿಗೆ ಸಂಬಂಧಿಸಿರುವ ಟೂ ವೀಲರ್ ಬಿಸಿನೆಸ್ ಎಕ್ಸ್ಪೆಕ್ಟೇಷನ್ ಗಂದ್ರೆ ಬೆಟರ್ ಆಗಿ ಗ್ರೋತ್ ಆಗ್ತಿದೆ. ಪರ್ಟಿಕ್ಯುಲರ್ಲಿ ಇವರು ಇವಿ ಸೆಗ್ಮೆಂಟ್ ರಿಲೇಟೆಡ್ ಆಗಿರುವಂತ ಬ್ರಾಂಡ್ ರಿಲೇಟೆಡ್ ಆಗಿ ಹೈಯರ್ ಸೇಲ್ಸ್ ಅಂತೂ ಮೆನ್ಷನ್ ಮಾಡ್ತಿದ್ದಾರೆ. ಅಂಡ್ ಫೈನಲಿ ಐಶೇರ್ ಮೋಟಾರ್ಸ್ ಅವರು ಸಿವಿ ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ ಅಂತೂ ಬೆಟರ್ ಆಗೇ ಇದೆ. ಬಟ್ ರಾಯಲ್ ಎನ್ಫೀಲ್ಡ್ ಸೇಲ್ಸ್ ನಂಬರ್ಸ್ ನೋಮ್ರೋ ಅವ್ರ ಎಕ್ಸ್ಪೆಕ್ಟೇಷನ್ ಅಂದ್ರೆ ಸ್ಲೈಡ್ ಬಿಲೋ ಇರ್ತಾ ಇರೋದು. ಬಟ್ ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ ನಲ್ಲಿ ಬರ್ತಿರುವಂತ ನಂಬರ್ಸ್ ಸ್ವಲ್ಪ ಸ್ಟ್ರಾಂಗ್ ಸೈಡ್ ಆರ್ ಪಾಸಿಟಿವ್ ಸೈಡ್ ಇರ್ತಾ ಇರೋದ್ರಿಂದ ಎಂಟೈರ್ ರಾಯಲ್ ಎನ್ಫೀಲ್ಡ್ ರಿಲೇಟೆಡ್ ಆಗಿರುವಂತ ಲೋಯರ್ ಎಕ್ಸ್ಪೆಕ್ಟೇಷನ್ ನಂಬರ್ಸ್ ನ ನ್ಯೂಟ್ರಲ್ ಮಾಡ್ತಿವೆ. ಓವರ್ ಆಲ್ ಆಗಿ ಈ 3 ಕಂಪನೀಸ್ ಅಲ್ಲಿ ಟಿವಿಎಸ್ ಮೋಟಾರ್ಸ್ ಅವರು ಬೆಸ್ಟ್ ಸೇಲ್ಸ್ ನ ರಿಪೋರ್ಟ್ ಮಾಡ್ತಿದ್ರೆ, ನೆಕ್ಸ್ಟ್ ಏಚರ್ ಮೋಟಾರ್ಸ್ ಅವರು ಅಂಡ್ ಫೈನಲಿ ವೀಕ್ ನಂಬರ್ಸ್ ನ ಹೀರೋ ಮೋಟೋಕಾರ್ಪ್ ಅವರು ರಿಪೋರ್ಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಎಸ್ಕಾಟ್ಸ್ ಬಗ್ಗೆ ಮಾತಾಡ್ಕೋಬೇಕು. ಸ್ಟಾಕ್ ಇಷ್ಟೊಂದು ಡೌನ್ ಆಗಿದೆ ಅಂದ್ರೆ ವೀಕ್ ನಂಬರ್ಸ್ ಅನ್ನೋ ವಿಷಯ ನಮ್ಗೆ ಅರ್ಥ ಆಗೋಗುತ್ತೆ. ಇವ್ರು ಏನಕ್ಕೆ ಈ ತರ ವೀಕ್ ನಂಬರ್ಸ್ ಪೋಸ್ಟ್ ಮಾಡಿದ್ದಾರೆ ಅಂದ್ರೆ, ಪರ್ಟಿಕ್ಯುಲರ್ಲಿ ರೆವೆನ್ಯೂಸ್ ನಲ್ಲಿ ಗ್ರೋತ್ ಇದ್ರೂ ಮಾರ್ಜಿನ್ಸ್ ನಿಯರ್ ಟು 4% ವರೆಗೂ ಡ್ರಾಪ್ ಆಗ್ತಾ ಇರೋದು ಬಾಟಮ್ ಲೈನ್ ಆಗಿರುವಂತ ಪ್ರಾಫಿಟ್ ಸೆಗ್ಮೆಂಟ್ ಅಲ್ಲೂ ಇಂಪ್ಯಾಕ್ಟ್ ಆಗ್ತಿದೆ. ಎಕ್ಸ್ಪೆಕ್ಟೇಷನ್ ಅಂದ್ರೆ ಬಿಲೋ ಇರ್ತಾ ಇರೋದು. ಆ ನಂಬರ್ಸ್ ಏನಕ್ಕೆ ಈ ತರ ನಂಬರ್ಸ್ ವೀಕ್ ಬಂದಿದೆ ಅಂದ್ರೆ, ಪರ್ಟಿಕ್ಯುಲರ್ಲಿ ಮಾರ್ಜಿನ್ಸ್ ವೀಕ್ ಆಗ್ತಾ ಪ್ರಾಫಿಟಬಿಲಿಟಿ ಏನಕ್ಕೆ ಡೌನ್ ಆಗಿದೆ ಅಂದ್ರೆ, ಎಕ್ಸ್ಪೆಕ್ಟೇಷನ್ ಅಂದ್ರೂ ಇನ್ಫ್ಲೇಷನ್ ಕಾರಣವಾಗಿ ಕಮಾಡಿಟಿ ಪ್ರೈಸಸ್ ನಲ್ಲಿ ಬೆಳೆದಿರೋ ಕಾರಣವಾಗಿ ಇವರು ಮಾರ್ಜಿನ್ಸ್ ಇಂಪ್ಯಾಕ್ಟ್ ಮಾಡಿದೆ ಅಂತ ಮ್ಯಾನೇಜ್ಮೆಂಟ್ ಹೇಳ್ತಿದೆ. ಸೊ ಓವರ್ ಆಲ್ ಆಗಿ ಈ ರಿಸಲ್ಟ್ಸ್ ಎಕ್ಸ್ಪೆಕ್ಟೇಷನ್ ಅಂದ್ರೆ ಬಿಲೋ ಬರ್ತಿರೋ ಕಾರಣವಾಗ್ಲಿ ಈಗ ಮಾತಾಡ್ಕೊಂತ ಇರೋದು ನಾವು ಏಪ್ರಿಲ್, ಮೇ, ಜೂನ್ ಈ 3 ಮಂತ್ಸ್ ಗೆ ಸಂಬಂಧಿಸಿರೋ ಕ್ವಾರ್ಟರ್ಲಿ ರಿಸಲ್ಟ್ಸ್ ಡೇಟಾ. ಈ ಕ್ವಾರ್ಟರ್ಲಿ ರಿಸಲ್ಟ್ ಡೇಟಾ ಅಂದ್ರೇನು, ಮುಂದೆ ಜುಲೈಗೆ ಸಂಬಂಧಿಸಿರೋ ಮಂತ್ಲಿ ಸೇಲ್ಸ್ ಡೇಟಾನು ಅಪ್ಡೇಟ್ ಆಗಿದೆ. ಅದರಲ್ಲೂ ಎಸ್ಕಾಟ್ಸ್ ಅವರು ವೀಕ್ ಪರ್ಫಾರ್ಮೆನ್ಸ್ ನ ಡೆಲಿವರಿ ಮಾಡಿದ್ದಾರೆ. ಈ ಜೂನ್ ಕ್ವಾರ್ಟರ್ ನಂಬರ್ ವೀಕ್ ಆಗಿದ್ದು ಅಂಡ್ ಜುಲೈನಲ್ಲೂ ಸೇಲ್ಸ್ ಡೇಟಾ ವೀಕ್ ಆಗಿರ್ತಾ ಇರೋದು. CLSA ಅವರು ಅಂಡ್ JP Morgan ಅವರು ಪ್ರೀವಿಯಸ್ಲಿ ಅವರು ಕೊಟ್ಟಿರುವಂತ ಟಾರ್ಗೆಟ್ ನ ಕಟ್ ಮಾಡ್ತಾ CLSA ಅವರು 1,600 ರೂಪೀಸ್ಗೆ ಅಂಡ್ JP Morgan ಅವರು 1,565ಗೆ ಅವ್ರ ಟಾರ್ಗೆಟ್ ನ ಡೌನ್ ಗ್ರೇಡ್ ಮಾಡ್ತಾ ಡೌನ್ ಸೈಡ್ ಟಾರ್ಗೆಟ್ ಕೊಡ್ತಾ ಇರೋದ್ರಿಂದ ಸ್ಟಾಕ್ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ 5% ವರೆಗೂ ಡೌನ್ ಆಗಿದೆ. ನೆಕ್ಸ್ಟ್ IEX ಬಗ್ಗೆ ಮಾತಾಡ್ಕೋಬೇಕು. ಕೇವಲ IEX ಅಂತಾನೆಲ್ಲ, ಬೇರೆ ಪವರ್ ಎಕ್ಸ್ಚೇಂಜಸ್ ಲೈಕ್ HPX ಅವ್ರಿಗೂ ಇದು ಅಡ್ವಾಂಟೇಜ್. ಯೂಶಲಿ ಪವರ್ ಎಕ್ಸ್ಚೇಂಜಸ್ ಪ್ಲಾಟ್ಫಾರ್ಮ್ಸ್ ನಲ್ಲಿ ಪ್ರೈಸಿಂಗ್ ಕಂಟ್ರೋಲ್ ಮಾಡೋದು CERC ಅವರು. CERC ಅಂದ್ರೆ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಅವರು. ಇವರೇ ಪ್ರೈಸಿಂಗ್ ಡಿಸೈಡ್ ಮಾಡ್ತಾ ಇರ್ತಾರೆ. ಅಂಡ್ DIM ಡೇ ಹೆಡ್ ಮಾರ್ಕೆಟ್ ನಲ್ಲಿ ಪ್ರೀವಿಯಸ್ಲಿ ಇವ್ರು ಮಾಡಿರುವಂತ ಪ್ರೈಸಸ್ ಕ್ಯಾಪಿಂಗ್ ಕಾರಣವಾಗಿ, ಮೀನ್ಸ್ ಇಷ್ಟು ಪ್ರೈಸ್ ಬಿಟ್ಟು ನೀವು ಸೆಲ್ ಮಾಡಬಾರ್ದಂತ ಇವ್ರು ಮಾಡಿರುವಂತ ಕ್ಯಾಪಿಂಗ್ ಕಾರಣವಾಗಿ ಯಾವ ಪವರ್ ಜನರೇಷನ್ ಕಂಪನೀಸ್ ಆದ್ರೆ ಜಾಸ್ತಿ ಹಣ ಆಗಿರುತ್ತಲ್ವ ಪವರ್ ಜನರೇಟ್ ಮಾಡೋದಕ್ಕೆ, ಬಟ್ ಡ್ಯೂ ಟು CERC ಅವ್ರ ಕ್ಯಾಪಿಂಗ್ ಕಾರಣವಾಗಿ, ಮೀನ್ಸ್ ಇಷ್ಟಕ್ ಮೇಲೆ ಸೆಲ್ ಮಾಡಬಾರ್ದು ಅಂತ ಇರುವಂತ ಕ್ಯಾಪಿಂಗ್ ಕಾರಣವಾಗಿ ಇವರು ಥ್ರೂ ಪವರ್ ಎಕ್ಸ್ಚೇಂಜಸ್ ನಲ್ಲಿ ಇವ್ರು ಈ ಪವರ್ ಇಲ್ಲಿವರೆಗೂ ಸೆಲ್ ಮಾಡಿಲ್ಲ. ಆದ್ರೆ ಇವ್ರನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಹೈಯರ್ ಪ್ರೈಸ್ ಮಾರ್ಕೆಟ್ ಸೆಗ್ಮೆಂಟ್ ಅಲ್ಲಿ ಫಾರ್ ಡೇ ಹೆಡ್ ಮಾರ್ಕೆಟ್ HPDIM ನ ಇವ್ರು ಇಂಟ್ರೊಡ್ಯೂಸ್ ಮಾಡ್ತಿರೋ ಹತ್ರ, ಅದರಲ್ಲಿ ಹೈಯರ್ ವೇರಿಯಬಲ್ ಕಾಸ್ಟ್ ನಲ್ಲಿ ಯಾರಾದ್ರೂ ಪವರ್ ನ ಜನರೇಟ್ ಮಾಡ್ತಿರ್ತಾರಲ್ಲ ಅವರು ಆ ಸೆಗ್ಮೆಂಟ್ ಅಲ್ಲಿ ಪವರ್ ಸೆಲ್ ಮಾಡ್ಕೋಬಹುದಂತ ಎಕ್ಸ್ಚೇಂಜಸ್ ಬರ್ತಿರುವಂತ ಅಪ್ಡೇಟ್ಸ್ ಇಂದ IEX ಒಂದು ಪಾಯಿಂಟ್ ನಲ್ಲಿ ಪಾಸಿಟಿವ್ ಆಗಿ ಮೂವ್ ಆದ್ರೂ ಓವರ್ ಆಲ್ ಆಗಿ ನ್ಯೂಟ್ರಲ್ ಅಲ್ಲಿ ಕ್ಲೋಸ್ ಆಗಿದೆ. ಅಂಡ್ ಅದಕ್ಕೆ ಅಡಿಷನಲ್ ಆಗಿ BSE ನಲ್ಲಿ IEX ಅಂತ ನೀವು ಸರ್ಚ್ ಮಾಡಿದ್ರೆ ನಿನ್ನೆ 1 ಆಗಸ್ಟ್ ಅಲ್ಲಿ ಇವರು ಎರ್ನಿಂಗ್ಸ್ ಕಾಲ್ ಟ್ರಾನ್ಸ್ಕ್ರಿಪ್ಟ್ ಅಪ್ಡೇಟ್ ಮಾಡಿದ್ದಾರೆ. ಅದನ್ನು ಓಪನ್ ಮಾಡಿ ಪೇಜ್ ನಂಬರ್ 13 ಹತ್ರ ಬಂದ್ರೆ ನಮ್ಗೊಂದು ಇಂಟ್ರೆಸ್ಟಿಂಗ್ ಡೇಟಾ ಕಾಣಿಸುತ್ತೆ. ಗವರ್ಮೆಂಟ್ ಅಪ್ಕಮಿಂಗ್ ಟೈಮ್ಸ್ ನಲ್ಲಿ RES ಮೀನ್ಸ್ ರೆನ್ಯೂಬಲ್ ಎನರ್ಜಿ ಸರ್ಟಿಫಿಕೇಶನ್ ಅಂಡ್ ಇವನ್ ಎನರ್ಜಿ ಸೇವಿಂಗ್ ಸರ್ಟಿಫಿಕೇಶನ್ ನ ಡಿಸ್ಕಂಟಿನ್ಯೂ ಮಾಡಬೇಕನ್ನೋ ಅನ್ಕೊಂತಿದೆ, ಮೀನ್ಸ್ ಸ್ಟಾಪ್ ಮಾಡಬೇಕಂತ ಅನ್ಕೊಂತಿದೆ. ಅದಕ್ಕೆ ಬದಲಾಗಿ ಕಾರ್ಬನ್ ಕ್ರೆಡಿಟ್ಸ್ ನ ಇಂಟ್ರೊಡ್ಯೂಸ್ ಮಾಡಬೇಕಂತ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಅಂಡ್ EK ಎನರ್ಜಿ ಸರ್ವಿಸ್ ರಿಲೇಟೆಡ್ ಆಗಿ ಪ್ರೀವಿಯಸ್ಲಿ ಮಲ್ಟಿಪಲ್ ಅಪ್ಡೇಟ್ಸ್ ಮಾತಾಡ್ಕೊಂಡಿದ್ವಲ್ಲ, ಇವರು ಈ ಕಾರ್ಬನ್ ಕ್ರೆಡಿಟ್ಸ್ ರಿಲೇಟೆಡ್ ಆಗಿ ಕನ್ಸಲ್ಟೆಂಟ್ ಆಗಿ ವ್ಯವಹಾರ ಮಾಡ್ತಿದ್ದಾರೆ. ಲೈಕ್ ಆರ್ಗನೈಸೇಷನ್ ಈ ಕಾರ್ಬನ್ ಕ್ರೆಡಿಟ್ಸ್ ರಿಲೇಟೆಡ್ ಆಗಿ ಇವರು ಕನ್ಸಲ್ಟೆನ್ಸಿ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಿದ್ದಾರೆ. ಬಟ್ ಈಗ ಇಲ್ಲಿವರೆಗೂ ಇಂಡಿಯಾನಲ್ಲಿ ಈ ಕಾರ್ಬನ್ ಕ್ರೆಡಿಟ್ ರಿಲೇಟೆಡ್ ಆಗಿ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅನ್ನೋದೇ ಇಲ್ಲ. ಅಂಡ್ IEX ಅವರು ಎರ್ನಿಂಗ್ಸ್ ನಲ್ಲಿ ಕಾಲ್ ಟ್ರಾನ್ಸ್ಪೆಕ್ಟ್ ನಲ್ಲಿ ಅವರು ಮೆನ್ಷನ್ ಮಾಡ್ತಿರೋದು ಅಪ್ಕಮಿಂಗ್ ಟೈಮ್ ನಲ್ಲಿ ಗವರ್ಮೆಂಟ್ ಇದು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಪಾಸಿಬಿಲಿಟಿ ಇದೆ. ಅಂಡ್ ಅದು ಯಾವ ಟೈಮ್ ಒಳಗೆ ಕಾರ್ಬನ್ ಟ್ರೇಡಿಂಗ್ ಮಾರ್ಕೆಟ್ ನಮಗೆ ಸ್ಟಾರ್ಟ್ ಆಗಬಹುದು ಅಂತ ಬರ್ತಿರುವಂತ ಕ್ವಶನ್ಗೆ IEX ಒಂದು ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತ ಸತ್ಯನಾರಾಯಣ್ ಗೋಯಲ್ ಅವರು ಈ ಫೈನಾನ್ಷಿಯಲ್ ಎಂಡಿಂಗ್ ಅಲ್ಲ ಈ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಒಂದು ಕ್ಲಾರಿಟಿ ಬರುತ್ತೆ ಅಂತ ಅವರು ಭಾವಿಸ್ತಾ ಇರೋ ತರ ಒಪಿನಿಯನ್ ಶೇರ್ ಮಾಡಿದ್ದಾರೆ. ಅಂಡ್ ಈ PDF ಕಾಪಿ ನೀವು BSE ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡ್ಕೋಬಹುದು. ನೆಕ್ಸ್ಟ್ ಗೈಲ್ ಬಗ್ಗೆ ಮಾತಾಡ್ಕೋಬೇಕು. ಗೈಲ್ ಅಂಡರ್ ದಿ ಗವರ್ಮೆಂಟ್ ನ್ಯಾಚುರಲ್ ಗ್ಯಾಸ್ ನ ಎಕ್ಸ್ಪ್ಲೋರ್ ಮಾಡ್ತಾ ಪ್ರೊಸೆಸಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರುತ್ತೆ. ಲೈಕ್ ಈ ಫರ್ಟಿಲೈಸರ್ ಕಂಪನಿಗಾದ್ರೂ ಪೆಟ್ರೋಲ್ ಕೆಮಿಕಲ್ ಕಂಪನೀಸ್ ಇವರಿಗೆ ಗ್ಯಾಸ್ ನ ಸಪ್ಲೈ ಮಾಡ್ತಾ ಇರ್ತಾರೆ. ಆದ್ರೆ
ಇವ್ರಿಗೆ ಬರ್ತಿರೋಂಥ ಅಪ್ಡೇಟ್ಸ್ ಪ್ರಕಾರ ಸ್ಪೆಕ್ಯುಲೇಷನ್ಸ್ ಅಫಿಷಿಯಲ್ ಆಗಿ ಮೆನ್ಷನ್ ಮಾಡ್ತಿರೋದಲ್ಲ, ರಷ್ಯನ್ ಗ್ಯಾಸ್ ಸಪ್ಲೈಸ್ ಯಾವ್ದೆಲ್ಲ ಇದೆಯಲ್ಲ, ಗೈಲ್ಗೆ ಬರಬೇಕಾಗಿರೋ ಅಷ್ಟೊಂದು ಗ್ಯಾಸ್ ಆನ್ ಟೈಮ್ ಅಲ್ಲಿ ಬರಬೇಕಾಗಿರೋ ಅಷ್ಟೊಂದು ಬರ್ತಿಲ್ಲ ಅಂತ. ಅದು ಕಾರಣವಾಗಿ ಗೈಲ್ ಅವರು ಯಾರಿಗಾದ್ರೂ ಸಪ್ಲೈ ಮಾಡಬೇಕಲ್ವಾ, ಆ ಗ್ಯಾಸ್ ನ ಕಂಪ್ಲೀಟ್ ಆಗಿ ಸಪ್ಲೈ ಮಾಡಕ್ ಆಗಲ್ವೇನೋ ಅಂತ ಕ್ವಶನ್ ಮಾರ್ಕ್ ಅಂತೂ ಮಾರ್ಕೆಟ್ ಅಲ್ಲಿ ಅರೈಸ್ ಆಗ್ತಿದೆ. ರಷ್ಯಾ ಅವರ ಹತ್ರದಿಂದ ಗೈಲ್ಗೆ ಬರ್ತಿರುವಂತ ಗ್ಯಾಸ್ ಅನ್ನೋದು ತುಂಬಾ ಜಾಸ್ತಿ. ಇಂಡಿಯಾನಲ್ಲಿ ಟೋಟಲಿ 50% ವರೆಗೂ ನ್ಯಾಚುರಲ್ ಗ್ಯಾಸ್ ನ ಇಂಪೋರ್ಟ್ ಮಾಡ್ಕೊಂತ ಇದ್ರೆ ಅದರಲ್ಲಿ ನಿಯರ್ ಟು 13% ವರೆಗೂ ಈ ಗ್ಯಾಸ್ ಫ್ರಮ್ ರಷ್ಯಾ ಇಂದಾನೆ ಬರುತ್ತೆ. ಆದ್ರೆ ಈಗ ಬರ್ತಿರುವಂತ ರಷ್ಯನ್ ಗ್ಯಾಸ್ ಮೇಜರ್ ಅವರು ಪ್ರೀವಿಯಸ್ಲಿ ಮಾಡ್ಕೊಂಡಿರೋ ಡೀಲ್ ಪ್ರಕಾರ ಗೈಲ್ ಅವರಿಗೆ ಗ್ಯಾಸ್ ನ ಸಪ್ಲೈ ಮಾಡಕ್ ಆಗಲ್ಲ ಅಂತ. ಅದರಿಂದ ಅಪ್ಕಮಿಂಗ್ ಡೇಸ್ ನಲ್ಲಿ ಗ್ಯಾಸ್ ರಿಲೇಟೆಡ್ ಆಗಿ ಗೈಲ್ ಅವರು ಶಾರ್ಟೇಜ್ ನ ಫೇಸ್ ಮಾಡಬಹುದು ಅಂತ ಬರ್ತಿರುವಂತ ಅಪ್ಡೇಟ್ ಪ್ರಕಾರ ಸ್ಟಾಕ್ ಇವತ್ತು ನಿಯರ್ಲಿ 4% ವರೆಗೂ ಡೌನ್ ಆಗಿದೆ. ಪ್ರೀವಿಯಸ್ ಆಗಿ ಗ್ಯಾಸ್ ಪ್ರೈಸಸ್ ಲಾಸ್ಟ್ ಇಯರ್ ಸೇಮ್ ಟೈಮ್ ನಲ್ಲಿ ಇರೋದಕ್ಕಂದ್ರೂ ಈಗ ತುಂಬಾ ಜಾಸ್ತಿ ಇದೆ. ಮೀನ್ಸ್ ಪ್ರೈಸಿಂಗ್ ಆಲ್ರೆಡಿ ಜಾಸ್ತಿ ಇದೆ ಅಂಡ್ ಸಪ್ಲೈ ರಿಲೇಟೆಡ್ ಆಗಿ ಇಶ್ಯೂಸ್ ಕಾಣಿಸ್ತಾ ಇರೋ ಕಾರಣವಾಗಿ ಎಂಟೈರ್ ಈ ಗ್ಯಾಸ್ ಮಾರ್ಕೆಟ್ ಎಲ್ಲಾನು ಇಂಪ್ಯಾಕ್ಟ್ ಮಾಡ್ತಿದೆ ನೆಗೆಟಿವ್ ಆಗಿ. ಫೈನಲಿ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂತ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ವಿಡಿಯೋನ ಲೈಕ್ ಮಾಡಿ ಅಂಡ್ ಇದು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದ್ರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.